ನಮಸ್ಕಾರ ರೈತ ಬಾಂಧವರೇ. ನಾವು ತೊಗರಿ ಬೆಳೆ ನೋಡಿರ್ತೀವಿ. ಇದು ತುಂಬಾ ಎತ್ತರವಾಗಿ ಬೆಳೆಯುತ್ತೆ ಮತ್ತೆ ಅಗಲವಾಗಿ ಹರಡ್ಕೊಳ್ಳುತ್ತೆ. ದೊಡ್ಡ ಗಿಡ ಅಂತಾನೆ ಹೇಳ್ಬೋದು ನಾವು ಇದನ್ನ. ಆದ್ರೆ ಈ ತರ ಗಿಡ ದೊಡ್ಡದಿದೆ ಅಂತ ಹೇಳಿದ ತಕ್ಷಣನೇ ಇದರಲ್ಲಿ ಇಳುವರಿ ಜಾಸ್ತಿ ಬರುತ್ತೆ ಅಂತ ಏನು ಇಲ್ಲ. ಯಾಕಂತ ಹೇಳಿದ್ರೆ ಈ ತೊಗರಿಯಲ್ಲಿ ಪ್ರತಿ ಕವಲುನು ಹೂಗೊಂಚಲು ಬಿಟ್ಟು ಅದರಿಂದ ಕಾಯಿ ಮತ್ತೆ ಬೀಜದಿಂದ ಇಳುವರಿ ಆಗುತ್ತೆ. ಯಾವಾಗ ಗಿಡ ಎತ್ತರವಾಗಿ ಬೆಳೀತಾ ಹೋಗುತ್ತೋ ಕವಲುಗಳ ಸಂಖ್ಯೆ ಕಡಿಮೆ ಆಗುತ್ತೆ. ನಮ್ಮ ಉದ್ದೇಶ ಇಲ್ಲಿ ಏನಂತ ಹೇಳಿದ್ರೆ ಇಳುವರಿ ಜಾಸ್ತಿ ಮಾಡಬೇಕು ಅನ್ನೋದಾದ್ರೆ ಕವಲುಗಳ ಸಂಖ್ಯೆ ಜಾಸ್ತಿ ಮಾಡಬೇಕು, ಅವಾಗ ಇಳುವರಿ ಜಾಸ್ತಿ ಆಗುತ್ತೆ. ಅದ್ರ ಜೊತೆಗೆ ಉದ್ದ ಅಥವಾ ಎತ್ತರ ಕಡಿಮೆ ಇದ್ದಾಗ ನಾವು ಈ ಕೀಟ ರೋಗಗಳಿಗೆ ಹತೋಟಿಗೆ ಏನು ಸಿಂಪರಣೆ ಮಾಡ್ತೀವೋ ಆ ಸಿಂಪರಣೆ ಮಾಡೋದನ್ನು ಅನುಕೂಲಕರ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಸಮರ್ಪಕವಾಗಿ ನಾವು ಕೀಟ ರೋಗ ನಿಯಂತ್ರಣ ಮಾಡಕ್ಕೂ ಆಗೋದಿಲ್ಲ. ಹಂಗಾಗಿ ಗಿಡದ ಎತ್ತರ ಕಡಿಮೆ ಇದ್ದು ಕವಲುಗಳು ಜಾಸ್ತಿ ಇದ್ರೆ ಅಂತ ಗಿಡದಲ್ಲಿ ಇಳುವರಿ ಬರೋದಂತೂ ಜಾಸ್ತಿನೇ ಅಂತ ಖಚಿತವಾಗಿ ಹೇಳ್ಬೋದು. ಸೊ ಈಗ ಎತ್ತರವಾಗಿ ಬೆಳೆಯುವಂತ ಈ ತೊಗರಿ ಗಿಡಕ್ಕೆ ಕವಲುಗಳು ಜಾಸ್ತಿ ಬರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತೀರಾ ಅಂತ ಹೇಳಿದ್ರೆ ಅದಕ್ಕೊಂದು ಸುಲಭವಾದ ಆ ವಿಧಾನ ಅಂತ ಹೇಳಿದ್ರೆ ಕುಡಿ ಚಿವುಟೋದು ಅಂತ ಹೇಳ್ಬಿಟ್ಟು. ಸೊ ಗಿಡದ ಈ ತುದಿ ಏನಿದೆಯೋ ಈ ಗಿಡದ ತುದಿಯ ಒಂದು 2-3 ಎಲೆಗಳು ಏನಿರ್ತಾವೋ ಅದರಲ್ಲಿ ಒಂದು ರಾಸಾಯನಿಕ ಇರುತ್ತೆ, ಆಕ್ಸಿನ್ ಅಂತ ಹೇಳಿ. ಸೊ ಇದು ಗಿಡ ಎತ್ತರವಾಗಿ ಬೆಳೆಯೋದಕ್ಕೆ ಪ್ರಚೋದನೆ ಮಾಡ್ತಾ ಇರುತ್ತೆ. ನಾವು ಯಾವಾಗ ಈ ಗಿಡದ ತುದಿಯ 1 ಇಂಚಿನಷ್ಟು ಭಾಗವನ್ನು ಕಿತ್ತು ಹಾಕ್ತಿವೋ ಆ ಆಕ್ಸಿನ್ ಅಂಶ ಗಿಡದಿಂದ ಹೋಗುತ್ತೆ. ಅವಾಗ ಗಿಡ ಕವಲು ಹೊಡೆಯೋದಕ್ಕೆ ಜಾಸ್ತಿ ಅನುವು ಮಾಡಿಕೊಡುತ್ತೆ. ಸೊ ಇದೇ ಒಂದು ಸಾಧಾರಣವಾಗಿ ನಾವು ತೊಗರಿಯಂತಹ ಬೆಳೆಗಳಿಗೆ ಮಾಡ್ತೀವಿ. ಸೊ ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಈ ಕುಡಿ ಚಿವುಟೋದಕ್ಕೇನೆ ಒಂದು ಸಾಧನ ಸಿಗುತ್ತೆ. ನಾವು ಸಮರ್ಪಕವಾಗಿ ಕುಡಿ ಚಿವುಟೋದನ್ನ ಮಾಡ್ಬೋದು. ಇದಕ್ಕಿಂತ ಸ್ವಲ್ಪ ಮುಂಚೆನೂ ಮಾಡ್ಕೋಬಹುದು. 1-1.5 ಅಡಿ ಎತ್ತರದಲ್ಲಿ ಇದ್ದಾಗ ಗಿಡದ ಎತ್ತರ ಅದನ್ನ ನಾವು ತುದಿಯನ್ನು 1-2 ಇಂಚಿನಷ್ಟು ಕತ್ತರಿಸೋದು ಮುಖಾಂತರ ಈ ಕುಡಿ ಚಿವುಟೋದನ್ನ ಮಾಡ್ಬೋದು. ಸೊ ಈ ತರಹ ನಾವು ಈ ಸುಲಭವಾದ ಒಂದು ಯಂತ್ರ ಏನಿದೆ ಕುಡಿ ಚಿವುಟೋ ಯಂತ್ರ ಅದನ್ನ ಬಳಸ್ಕೊಂಡು ಮಾಡೋದಾದ್ರೆ ಸಮರ್ಪಕವಾಗಿ ಸರಿಯಾದ ಸಮಯದಲ್ಲಿ ನಾವು ಕುಡಿ ಚಿವುಟ್ಬೋದು. ಹೀಗೆ ಮಾಡೋದ್ರಿಂದ ನಮಗೆ ಒಂದು 20% ಇಳುವರಿಯನ್ನ ಹೆಚ್ಚು ಮಾಡಬಹುದು.